ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ದರ್ಶನ್ ಈಗ ಜೈಲಲ್ಲಿ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಪೂರ್ವದಲ್ಲಿಯೂ ಕೂಡ ಅವರಿಗೆ ಬೇಲ್ ಸಿಕ್ಕಿತ್ತು. ಬದಲಿಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಈ ಒಂದು ಬೇಲನ್ನು ನಿರಾಕರಿಸಲಾಗಿತ್ತು ಮತ್ತು ಬೇಲ್ ನಿರಾಕರಿಸಿದ ಬಳಿಕ ಮತ್ತೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಮತ್ತು ಪರಪ್ಪನ ಅಗ್ರಹಾರವೇ ಗತಿ ಅನ್ನುವ ಹಾಗೆ ಬಿಟ್ಟಿತ್ತು. ಇದರ ಬೆನ್ನಲ್ಲೇ ಬಹುತೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಜೈಲಲ್ಲಿ ಸರಿಯಾದ ರೀತಿಯಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು. ಅದು ಎಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಬದಲಿಗೆ ಇವತ್ತು ಒಂದು ಮಹತ್ವದ ತೀರ್ಪಿತ್ತು. ಈ ಒಂದು ತೀರ್ಪಿನಲ್ಲಿ ದರ್ಶನ್ಗೆ ಒಂದು ಬೇಲು ಸಿಗುವಂಥ ಭರವಸೆ ಕೂಡ ಇದೀಗ ಸಿಕ್ಕುಬಿಟ್ಟಿದೆ. ಅಂತಂದರೆ 1 ವರ್ಷಗಳ ಕಾಲ ಈ ಒಂದು ಸಾಕ್ಷಿಗಳೇನಿದ್ದಾರೆ, ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನು ಹೇಳೋದಕ್ಕೆ ಏನು ಮುಂದೆ ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ 1 ವರ್ಷದ ಒಳಗಾಗಿ ತನಿಖೆ ಮಾಡಬೇಕು ಅಥವಾ ಅವರನ್ನು ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕು. ಸೊ ಇದ್ಯಾವುದೂ ಕೂಡ ಪ್ರತಿಕ್ರಿಯೆ ಸರಿಯಾಗಿ ಆಗಿಲ್ಲ ಅಥವಾ ಇದ್ಯಾವುದನ್ನು ಕೂಡ ನೀವು ಮಾಡಿಲ್ಲ ಅಂತಂದರೆ 1 ವರ್ಷದ ನಂತರ ದರ್ಶನ್ ಮತ್ತೆ ಬೇಲ್ಗೆ ಅಪ್ಲೈ ಮಾಡುವಂಥ ಅವಕಾಶ ಇದೆ. 1 ವರ್ಷದವರೆಗೂ ದರ್ಶನ್ ಅವರು ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಇದೀಗ ಸುಪ್ರೀಂ ಕೋರ್ಟ್ ನಿರಾಕರಿಸಿಬಿಟ್ಟಿದೆ. ಅಂತಂದರೆ 1 ವರ್ಷ ದರ್ಶನ್ ಪಿಟಿಕ್ ಅನ್ನೋ ಹಾಗಿಲ್ಲ, ಅಂತಂದರೆ ಜೈಲಲ್ಲೇ ಇರಬೇಕು. ಅದಾದ ಬಳಿಕ 1 ವರ್ಷದ ಒಳಗಡೆ ಈ ಸಾಕ್ಷಿಗಳನ್ನು ತನಿಖೆ ಅಂಥದ್ದೆಲ್ಲವೂ ಆದ ಬಳಿಕ ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ಬಳಿಕ ದರ್ಶನ್ ನಂತರ ಒಂದು ಜಾಮೀನು ಅರ್ಜಿಯನ್ನು ಹಾಕಿದ ಬಳಿಕ ಆ ಒಂದು ಜಾಮೀನು ಅರ್ಜಿ ಪರಿಶೀಲನೆ ಮಾಡಿ ಬಳಿಕ ಅವರಿಗೆ ಜಾಮೀನನ್ನು ಕೊಡಬಹುದು ಅನ್ನುವ ಹಾಗೆ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಅಥವಾ ಸೂಚನೆಯನ್ನು ನೀಡಿ ಬಿಟ್ಟಿದೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಈಗ ಸಿಕ್ತು ಅಂತೇಳಿ ಅಂದ್ಕೊಳ್ತೀನಿ. ಸ್ನೇಹಿತರೆ, ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ಅಥವಾ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೇ 15ನೇ ತಾರೀಕು, ಇನ್ನು ಮುಂದಿನ ವರ್ಷ ಮೇ 15ನೇ ತಾರೀಕುವರೆಗೂ ದರ್ಶನ್ಗೆ ಬೇಲ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಆ ಒಂದು ಮೇ 15, 2027 ಒಳಗಾಗಿ ಈ ಸಾಕ್ಷಿ ಎಲ್ಲವೂ ಕೂಡ ಯಾರು ಸಾಕ್ಷಿಯನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ತನಿಖೆ ಮಾಡಬೇಕು. ಅವರೆಲ್ಲರೂ ಕೂಡ ಸಾಕ್ಷಿಯನ್ನು ಕಲೆ ಹಾಕಬೇಕು. ಅದು ಯಾವುದೂ ಕೂಡ ಸರಿಯಾಗಿ ಆಗಿಲ್ಲ ಅಂತಂದರೆ ತದನಂತರ ದಿನದಲ್ಲಿ, ಅಂತಂದರೆ ಮೇ 15, 2027 ನಂತರದಲ್ಲಿ ದರ್ಶನ್ ಅವರು ಅರ್ಜಿಯನ್ನು ಅಥವಾ ಜಾಮೀನು ಅರ್ಜಿಯನ್ನು ನೀಡಬಹುದು. ಅದನ್ನೆಲ್ಲವನ್ನು ಕೂಡ ಪರಿಶೀಲಿಸಿ ಅವರಿಗೆ ಜಾಮೀನನ್ನು ನೀಡಬೇಕೋ ಇಲ್ವೋ ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಇವತ್ತಿನ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ನೀಡಿಬಿಟ್ಟಿದೆ. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಅವಧಿಯಲ್ಲಿ ಆಗಿರುವಂಥದ್ದು ಇದು ಮಾತ್ರ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪರ್ದಿವಾಲಾ ಅವರಿದ್ದ ಪೀಠ ಜಾಮೀನು ನಿರಾಕರಿಸಿ ಈ ರೀತಿಯಾದಂಥ ಮಹತ್ವದ ತೀರ್ಪನ್ನು ಇದೀಗ ನೀಡಿಬಿಟ್ಟಿದೆ. ಈಗಾಗಲೇ ದರ್ಶನ್ ಅವರು ಕೂಡ ಒಂದು ಜಾಮೀನು ಅರ್ಜಿಯನ್ನು ನೀಡಿಬಿಟ್ಟಿದ್ರು. ಜಾಮೀನು ಇವತ್ತು ಸಿಗಬೇಕೋ ಬೇಡವೋ ಅನ್ನುವಂಥದ್ದು ನಿರ್ಧಾರ ಆಗುವಂಥ ದಿನವಿತ್ತು. ಆದರೆ ಜಾಮೀನನ್ನು ನಿರಾಕರಿಸಿದ್ದಾರೆ. ಬದಲಿಗೆ ಈ ರೀತಿಯಾದಂಥ ಕಾಲಾವಕಾಶವನ್ನು ಮಾಡಿಕೊಟ್ಟಿಬಿಟ್ಟಿದ್ದಾರೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.